ಕೇರಳದ ಸಿಎಂ ಒಂದು ಮಹತ್ತರವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗರಂಬ ಹಾಕಿದ್ದಾರೆ, ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ನಾವು ಕೇರಳ ಸರ್ಕಾರದಿಂದ ಈ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಕೇರಳ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ತು? ಅದು ಕರ್ನಾಟಕಕ್ಕೆ, ಕನ್ನಡಿಗರಿಗೆ ನೋವಾಗುವಂತಹ ವಿಚಾರ, ಹೊಡೆತ ಬೀಳುವಂತಹ ವಿಚಾರ. ಸಿಎಂ ಸಿದ್ದರಾಮಯ್ಯ ಅವರು ಕೇರಳದ ಸಿಎಂ ಬಗ್ಗೆ ಯಾಕೆ ಅಸಮಾಧಾನವನ್ನು ಹೊರಗೆ ಹಾಕ್ತಾ ಇದ್ದಾರೆ? ಅಂಥದ್ದೇನಾಯಿತು? ಈ ಹಿಂದೆ ನಾವು ನೋಡಿದ್ದೀವಿ, ಇಬ್ಬರು ಸಿಎಂಗಳು ಕೂಡ ಒಂದೇ ವೇದಿಕೆ ಮೇಲೆ ಇದ್ದರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಆದರೆ ಕೆಲವೊಂದು ವಿಚಾರದ ಬಗ್ಗೆ ಅಸಮಾಧಾನ ಉಂಟಾಗಿತ್ತು. ಆದರೆ ಈಗ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವಿಚಾರ ಬರ್ತಾ ಇದೆ. ಆ ಒಂದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅಸಮಾಧಾನವನ್ನು ಹೊರಗಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನು ವಿಚಾರ ಅಂದರೆ ನೋಡಿ, ಕೇರಳದಲ್ಲಿರುವಂತಹ ಕನ್ನಡ ಶಾಲೆಗಳೇನಿದೆ, ಆ ಕನ್ನಡ ಶಾಲೆಯಲ್ಲಿ ಮಲಯಾಳಂ ಒಂದು ಪ್ರಥಮ ಭಾಷೆಯನ್ನಾಗಿ ಮಾಡೋದು ಕಡ್ಡಾಯ ಅಂತ ಹೇಳಿ ಕೇರಳದ ಸರ್ಕಾರ ಅಥವಾ ಅಲ್ಲಿರುವಂತಹ ಸಿ ಎಂ ಏನಿದ್ದಾರೆ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಈ ಒಂದು ಆದೇಶದಿಂದ ಸಿದ್ದರಾಮಯ್ಯವರು ಸ್ವಲ್ಪ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ. ಯಾಕಂದರೆ ಈ ರೀತಿಯಾಗಿ ಕನ್ನಡ ಮಾಧ್ಯಮದ ಶಾಲೆಗಳೇನಿದೆ, ಆ ಶಾಲೆಗಳನ್ನು ನೀವು ಅಲ್ಲಿ ಮಲಯಾಳಂನ ಕಲಿಲೇಬೇಕು ಅಂತ ಹೇಳಿ ಒತ್ತಡವನ್ನು ಹಾಕ್ಬಿಟ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಅದು ಕೇರಳದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಕಲಿಯಬೇಕು, ಅದು ಕಡ್ಡಾಯ ಅಂತ ಹೇಳಿ ಅಲ್ಲಿನ ಕೇರಳ ಸರ್ಕಾರ ಹೇಳುತ್ತಾ ಇದೆ. ಒಂದು ಮಸೂದೆಯನ್ನು ಕೂಡ ಹೊರಡಿಸಿಬಿಟ್ಟಿದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ದಾರೆ. ಪಿಣರಾಯಿ ಏನಿದ್ದಾರೆ ಕೇರಳದ ಸಿಎಂ ಅವರು ಆದೇಶವನ್ನು ಹೊರಡಿಸಿರುವಂಥದ್ದು. ಈಗ ನಮ್ಮ ರಾಜ್ಯ ಸರ್ಕಾರ ಕೇರಳದ ಸರ್ಕಾರದ ವಿರುದ್ಧ ಒಂದು ರೀತಿಯಾಗಿ ಗರಂ ಆದಂತೆ ಕೋಪಗೊಂಡಂತೆ ಕಾಣ್ತಾ ಇದೆ. ಇದೇ ವಿಚಾರವಾಗಿ ನೋಡಿ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಪ್ರಥಮ ಭಾಷೆ ಕನ್ನಡನೇ ಆಗಿರಬೇಕು, ಆದರೆ ಅಲ್ಲಿ ಮಲಯಾಳಂ ಆಗಿರಬೇಕು, ಮಲಯಾಳಂನ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಕೆಲ ಕನ್ನಡಿಗರಿಗೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಮಾತೃಭಾಷೆ ಕನ್ನಡ ಆಗಿರುತ್ತೆ, ಹೀಗಾಗಿ ಅವರಿಗೆ ಮೊದಲ ಭಾಷೆ, ಮೊದಲ ಆಯ್ಕೆ ಕನ್ನಡ ಆಗಿರುತ್ತೆ. ಆದರೆ ಇಲ್ಲಿ ಕೇರಳ ಸರ್ಕಾರ ಹೇಳ್ತಾ ಇದೆ ಮಲಯಾಳಂ ಆಗಬೇಕು, ಮಲಯಾಳಂನ ಕಲಿಯೋದು ಕಡ್ಡಾಯ ಅಂತ ಹೇಳಿ. ಅದು ಒಂದು ರೀತಿ ತುಂಬ ಕಷ್ಟಕರವಾದಂತಹ ಪರಿಸ್ಥಿತಿ ಆಗ್ಬಿಡುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕೇರಳ ಸರ್ಕಾರದ ನಿರ್ಧಾರಕ್ಕೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಮಸೂದೆ ಏನಿದೆ ಅದನ್ನು ತಕ್ಷಣವೇ ಹಿಂದಕ್ಕೆ ಪಡಿಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಕೇರಳದ ಸಿಎಂ ಕೆ ಪಿಣರಾಯಿ ಏನಿದ್ದಾರೆ, ವಿಜಯನ್ ಏನಿದ್ದಾರೆ, ಅವರಿಗೆ ಸಿಎಂ ಸಿದ್ದರಾಮಯ್ಯ ಒಂದಷ್ಟು ಮನವಿಯನ್ನು ಕೂಡ ಮಾಡಿದ್ದಾರೆ. ನೋಡಿ, ಇದು ಸರಿಯಲ್ಲ ಅಂತ ಹೇಳಿ ಈ ಒಂದು ಕಾನೂನು ಜಾರಿಗೆ ಬಂದರೆ ಏನಾಗುತ್ತೆ, ಕನ್ನಡಿಗರಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಕೇರಳ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಪ್ರಥಮ ಭಾಷೆ ನೀವು ಮಲಯಾಳಂ ಮಾಡೋದ್ರಿಂದ ಕಲಿಬೇಕು ಅಂತ ಹೇಳ್ತಾ ಇರೋದ್ರಿಂದ ಅವರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಈ ಬಗ್ಗೆ ಎಕ್ಸ್ ಮೂಲಕ ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳ ಸರ್ಕಾರ ಪ್ರಸ್ತಾಪಿಸಿದಂಥ ಒಂದು ಮಲಯಾಳಿ ಭಾಷೆಯಲ್ಲಿ ಅದು ಸಂವಿಧಾನ ಖಾತರಿಪಡಿಸಿದ ಭಾಷಾ ಸ್ವಾತಂತ್ರ್ಯದ ಮೇಲಿನ ಒಂದು ಪ್ರಹಾರ ಆಗ್ತಾ ಇದೆ. ಈ ರೀತಿಯ ನಡ್ಕೊಳ್ಬಾರ್ದಾಗಿತ್ತು. ಇಂಥದ್ದೊಂದು ಕಾನೂನು ಜಾರಿಗೆ ಬಂದರೆ ಕನ್ನಡಿಗರು ತುಂಬ ಕಷ್ಟವನ್ನು ಅನುಭವಿಸ್ತಾರೆ. ಕೇರಳದ ಗಡಿ ಜಿಲ್ಲೆಗಳ ಕಾಸರಗೋಡಿನಲ್ಲಿ ಕನ್ನಡಿಗರು ಸಾಕಷ್ಟು ಜನ ಇದ್ದಾರೆ. ಅವರು ಮಾತೃಭಾಷೆ ಕನ್ನಡ ಕೂಡ ಆಗಿದೆ, ಕನ್ನಡವನ್ನೇ ಮಾತನಾಡ್ತಾರೆ. ಅವರು ಬೇರೆ ಒಂದು ಭಾಷೆಯನ್ನು ಕಲಿಯೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಮಾತೃಭಾಷೆಯನ್ನು ಕಲಿಯುವ ಅವಕಾಶದಿಂದ ಅವರು ವಂಚಿತರಾಗ್ತಾರೆ. ಇದು ಸರಿಯಲ್ಲ. ಇದು ನಿಮ್ಮ ನಡೆ ಏನಿದೆ ನಾವು ಖಂಡಿಸ್ತೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದೆ. ಯಾಕಂದರೆ ಕಾಸರಗೋಡು ಏನಿದೆ ಅದು ಕೇರಳಕ್ಕೆ ಸೇರಿದರೂ ಕೂಡ ಭಾವನಾತ್ಮಕವಾಗಿ ಅದು ಕನ್ನಡಕ್ಕೆ ಸೇರಿದ್ದು. ಅಲ್ಲಿ ಸಾಕಷ್ಟು ಜನ ಕನ್ನಡಿಗರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಸೇರುತ್ತೆ, ಅದು ಭಾವನಾತ್ಮಕವಾಗಿ ನಿಮ್ಮ ಒಂದು ರಾಜ್ಯದಲ್ಲೇ ಇದ್ದರೂ ಕೂಡ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ. ಯಾಕಂದರೆ ಭಾಷಾ ಅಲ್ಪಸಂಖ್ಯಾತ ಮೂಲಭೂತ ಹಕ್ಕನ್ನು ದಮನ ಮಾಡುವಂತಹ ಈ ಒಂದು ಪದ್ಧತಿಯನ್ನು ಇದು ಸರಿಯಲ್ಲ. ಇಂತಹ ಒಂದು ನಡೆಯನ್ನು ಕೇರಳ ಕಮ್ಯುನಿಸ್ಟ್ ಸರ್ಕಾರದಿಂದ ನಾವು ಸ್ವಲ್ಪವೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಕಾಸರಗೋಡು ಇಂದು ಆಡಳಿತಾತ್ಮಕವಾಗಿ ಕೇರಳಕ್ಕೆ ಅಥವಾ ಕೇರಳ ರಾಜ್ಯಕ್ಕೆ ಸೇರಿರಬಹುದು, ಆದರೆ ನಮಗೆ ಅದು ಭಾವನಾತ್ಮಕವಾಗಿ ತುಂಬ ಹತ್ತಿರ ಆಗ್ತಾ ಇದೆ. ಕರ್ನಾಟಕಕ್ಕೆ ಸೇರಿದಂತಹ ರಾಜ್ಯ ಅದು. ಅಲ್ಲಿನ ಜನ ಏನಿದ್ದಾರೆ ಅವರು ಕನ್ನಡ ಭಾಷೆಯನ್ನು ಮಾತನಾಡ್ತಾರೆ, ಕನ್ನಡವನ್ನು ಮಾತೃಭಾಷೆಯನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡ ಭಾಷೆ, ಸಂಸ್ಕೃತಿ, ಸಾಹಿತ್ಯದ ಜೊತೆ ಒಂದು ರೀತಿಯಲ್ಲಿ ಮುಳುಗು ಹೋಗಿದ್ದಾರೆ, ಅದರಲ್ಲಿ ಬೆರೆತು ಹೋಗಿಬಿಟ್ಟಿದ್ದಾರೆ. ಇದಕ್ಕಾಗಿ ನೀವು ತೆಗೆದುಕೊಂಡಂತಹ ನಿರ್ಧಾರ ಇದೆ, ಅದು ನಿಜಕ್ಕೂ ಕೂಡ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ. ಕರ್ನಾಟಕ ಕನ್ನಡಿಗರಿಗಿಂತ ಕಡಿಮೆ ಏನಿಲ್ಲ, ಕನ್ನಡನೇ ಅವ್ರಿಗೆ ಮುಖ್ಯ ಆಗುತ್ತೆ. ಅವರ ಒಂದು ಹಿತವನ್ನು ರಕ್ಷಿಸುವುದು ನಮ್ಮ ಸರ್ಕಾರದ ಕರ್ತವ್ಯ ಆಗಿದೆ. ಹೀಗಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಈ ಒಂದು ಮಸೂದೆ ಏನಿದೆ ನೀವು ಹಿಂದಕ್ಕೆ ಪಡಿಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಡುವಂತಹ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮಾತೃಭಾಷೆಯಲ್ಲಿ ಕಲಿಯುವ ಸ್ವಾತಂತ್ರ್ಯ ಇದೆ, ಅದನ್ನು ನೀವು ಕಿತ್ಕೊಳ್ತಾ ಇದ್ದೀರಿ. ಏನಲ್ಲಿ ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಮಾತನಾಡಬೇಕು. ಇನ್ನು ಕೇರಳ ಏನಿದೆ ಸರ್ಕಾರ, ವಿಧಾನಸಭೆ ಅಂಗೀಕರಿಸಿರುವಂಥ ಒಂದು ಮಸೂದೆ ಏನಿದೆ ಅದನ್ನು ಕೂಡಲೇ ಹಿಂಪಡಿಬೇಕು. ಭಾಷಾ ಅಲ್ಪಸಂಖ್ಯಾತರಿಗೆ
ಮಾತೃಭಾಷೆಯನ್ನು ಕಲಿಯುವಂತಹ ಕೇವಲ ಒಂದು ಭಾಷೆ ಆಗಿರೋದಿಲ್ಲ, ಅದು ಹಕ್ಕಾಗಿರುತ್ತೆ, ಅವರ ಒಂದು ಆಸೆ ಆಗಿರುತ್ತೆ. ಅದು ಅವರಿಗೆ ಘನತೆಯನ್ನು ತರುವಂತಹ, ಬದುಕನ್ನು ನೀಡುವಂತಹ ಒಂದು ಶಕ್ತಿ ಆಗಿರುತ್ತೆ. ಮಾತೃಭಾಷೆಯಲ್ಲಿ ಕಲಿಯುವ ಮಕ್ಕಳು ಸುಲಭದಲ್ಲಿ ವಿಷಯವನ್ನು ಅರ್ಥ ಮಾಡ್ಕೊಳ್ತಾರೆ, ಗ್ರಹಿಸ್ತಾರೆ ಕೂಡ. ಅದು ತುಂಬ ಅನುಕೂಲ ಆಗಿರುತ್ತೆ ವೈಜ್ಞಾನಿಕವಾಗಿ. ಹೀಗಾಗಿ ನೀವು ಈ ಒಂದು ನಿರ್ಧಾರವನ್ನು, ಮಸೂದೆಯನ್ನು ಕೂಡಲೇ ಹಿಂದಕ್ಕೆ ಪಡಿಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಇದ್ರ ಬಗ್ಗೆ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಲೆಮಾರುಗಳಿಂದ ಕನ್ನಡ ಮಾಧ್ಯಮದಲ್ಲಿನೇ ಓದ್ತಾ ಬರ್ತಾ ಇದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು, ಮಕ್ಕಳು ಕೂಡ. ಅವರಿಗೆ ಇದು ಕಷ್ಟ ಆಗ್ತಾ ಹೋಗುತ್ತೆ. ಆದರೆ ಈಗ ದಿಢೀರಾಗಿ ನೀವು ಮಲಯಾಳಂ ಕಲಿಬೇಕು, ಅದು ಕಡ್ಡಾಯ ಮಾಡ್ತೀವಿ ಅಂತಂದರೆ ಅದು ಹೇಗೆ ಸಾಧ್ಯ? ನಿಮ್ಮಿಂದ ನಾವು ಈ ರೀತಿಯಾದಂತಹ ಒಂದು ಮಸೂದೆ ಬರುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿ ಕೇರಳ CMಗೆ ಕೇಳ್ತಾ ಇದ್ದಾರೆ. ಅವರ ಮೇಲೆ ಅನ್ಯ ಭಾಷೆಯನ್ನು ಹೇರೋದ್ರಿಂದ ಅವರ ಕಲಿಕೆ ಏನಿದೆ, ಕಲಿಕೆಯ ಒಂದು ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳು ಬೇರೆ ರೀತಿಯಾಗಿ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದು ಸ್ವತಂತ್ರ ಭಾಷೆಯ ಒಂದು ಏನಿದೆ ಅದು ಅಧಿಕಾರವನ್ನು ಕಿತ್ಕೊಳ್ತಾ ಇದ್ದಾರೆ. ನೀವು ಬೇರೆ ಬೇರೆ ಅವಸರದಲ್ಲಿ ಈ ಒಂದು ಕಾಯ್ದೆಯನ್ನು ತಂದಂತೆ ಕಾಣ್ತಾ ಇದೆ. ಕಾಸರಗೋಡಿನ ಜನ ಹಲವು ತಲೆಮಾರುಗಳಿಂದ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಬರ್ತಾ ಇದ್ದಾರೆ. ಅಲ್ಲಿ ಇನ್ನೂ ಕೂಡ ಕನ್ನಡ ಜೀವಂತವಾಗಿದೆ. ಅದು ನಿಮ್ಮ ಕಡೆ ಸೇರಿದ್ರು ಕೂಡ ನಿತ್ಯದ ಬದುಕಿನಲ್ಲಿ ಕನ್ನಡವನ್ನು ಅವರು ನಿರಂತರವಾಗಿ ಬಳಸ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ, ವ್ಯವಹಾರ ಮಾಡ್ತಾ ಇದ್ದಾರೆ. ಅಂತಹ ಒಂದು ಭಾಷೆಯನ್ನು ನೀವು ಈ ರೀತಿಯಾಗಿ ಕಡಿವಾಣ ಹಾಕೋದು ಸರಿಯಲ್ಲ. ಕಾಸರಗೋಡು ಜಿಲ್ಲೆಯ 70% ಜನ ಏನಿದ್ದಾರೆ, ಅಥವಾ 70% ವಿದ್ಯಾರ್ಥಿಗಳೇನಿದ್ದಾರೆ, ಅವರು ಕನ್ನಡ ಭಾಷೆಯಲ್ಲೇ ಮಾತನಾಡ್ತಾರೆ, ಕನ್ನಡದಲ್ಲೇ ಓದ್ತಾರೆ, ಕನ್ನಡದಲ್ಲೇ ಬರೀತಾರೆ, ಕನ್ನಡದಲ್ಲೇ ವ್ಯವಹಾರಗಳನ್ನು ಮಾಡ್ತಾರೆ. ಹೀಗಾಗಿ ನೀವು ಈ ಒಂದು ನೀತಿಯನ್ನು ತಂದಿರುವಂಥ ನಿಜಕ್ಕೂ ಕೂಡ ಸರಿಯಲ್ಲ. ಕನ್ನಡ ಮಾಧ್ಯಮದಲ್ಲಿನೇ ಅವರು ಕಲಿಬೇಕು. ಹಾಗೆ ಕಲಿಯೋದೇ ಅವರು ಸೂಕ್ತ. ಅಲ್ಲಿನ ಕನ್ನಡಿಗರಿಗೆ ಅದು ಒಂದು ರೀತಿಯಾಗಿ ಧೈರ್ಯವನ್ನು ಕೊಡುತ್ತೆ, ಬೆಂಬಲವನ್ನು ಕೊಡುತ್ತೆ, ಎಲ್ಲ ರೀತಿಯಾಗಿ ಅರ್ಥವನ್ನು ಮಾಡಿಸುತ್ತೆ. ಅದನ್ನು ನೀವು ಕಿತ್ಕೊಳ್ತಾ ಇದೆ ಈ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಭಾಷೆಯ ವಿರುದ್ಧವಾಗಿ ನಾವು ಹೇಳ್ತಾ ಇಲ್ಲ, ಆದರೆ ನಮ್ಮ ಭಾಷೆ ನಮಗೆ ಮುಖ್ಯ ಅಂತ ಹೇಳ್ತಾ ಇದ್ದೀವಿ. ಭಾರತ ಬಹುಭಾಷೆ, ಸಾಂಸ್ಕೃತಿಕ, ಒಂದು ರೀತಿಯ ಒಂದು ಆಚರಣೆಗಳನ್ನು ಅನುಭವಿಸುತ್ತೆ, ಬಹು ಧರ್ಮಗಳಿದೆ. ಆದರೆ ಕೆಲವೊಂದು ಬಾರಿ ಮಾತೃಭಾಷೆ ಅಂತ ಬಂದಾಗ ಅದು ಅವರಿಗೆ ಮುಖ್ಯ ಆಗುತ್ತೆ. ಈ ಮಹತ್ವವಾದ ಒಂದು ಬೆಳವಣಿಗೆ ನಾವು ಊಹೆ ಕೂಡ ಮಾಡಿರಲಿಲ್ಲ ಅಂತ ಹೇಳ್ತಾರೆ. ಸಂವಿಧಾನ 29 ಮತ್ತು 30ನೇ ಪರಿಚ್ಛೇದನೆಗಳೇನಿದೆ, ದೇಶದ ಯಾವುದೇ ಭಾಗದಲ್ಲಿ ವಾಸಿಸುತ್ತಿರುವಂಥವರಿಗೆ ತಮ್ಮ ಭಾಷೆ, ಲಿಪಿ ಮತ್ತು ಸಂಸ್ಕೃತಿ ರಕ್ಷಿಸುವಂತಹ ಒಂದು ಹಕ್ಕು ನೀಡಿದೆ. ಅದರ ಪ್ರಕಾರ ನೀವು ಈ ರೀತಿಯಾಗಿ ನಡೆದುಕೊಳ್ಬಾರ್ದಾಗಿತ್ತು. ಅವರಿಗೆ ತಮ್ಮ ಆಯ್ಕೆಗೆ ಬಿಡಬೇಕು. ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ನಡೆಸುವಂಥ ಹಕ್ಕನ್ನು ಕೂಡ ನೀಡಿದೆ. ಸಂವಿಧಾನ 350A ಒಂದು ಪ್ರಕಾರ ಏನಾಗ್ತಾ ಇದೆ, ಆ ಹಂತಗಳಲ್ಲಿ ಮಾತೃಭಾಷೆಯಲ್ಲಿ ಕಲಿಯುವಂತಹ ಸ್ವಾತಂತ್ರ್ಯವನ್ನು ನೀಡಿದೆ. ಅದು ಅವರ ಹಕ್ಕು ಕೂಡ ಆಗಿದೆ. ನೀವು ಅದನ್ನು ಕಸ್ಕೊಳ್ತಾ ಇದ್ದೀರಿ. ಕೇಂದ್ರ ಸರ್ಕಾರ ಅವರಿಂದ ಅದನ್ನು ಕಿತ್ಕೊಳ್ತಾ ಇದೆ. ಸಂವಿಧಾನವಾಗಿ ನೀವು ಅವರಿಗೆ ಕೊಡಲೇಬೇಕು ಬೆಲೆಯನ್ನು. ನಾವು ಸಂವಿಧಾನವಾಗಿ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಹಿಂದೆ ಏನಾಗ್ತಾ ಇದೆ, ಬೇರೆ ರೀತಿಯ ನಿರ್ಧಾರಗಳು ಕೂಡ ಬಂದಿತ್ತು, ನಾವು ಅದ್ರ ಬಗ್ಗೆ ಮಾತಾಡಲಿಲ್ಲ. ಆದರೆ ಕನ್ನಡ ಭಾಷೆ ಅಂತ ಬಂದಾಗ ನಮ್ಮ ಸರ್ಕಾರ ಮಾತನಾಡುತ್ತೆ, ನಾವು ಅದನ್ನು ರಕ್ಷಣೆ ಮಾಡ್ತೀವಿ. ಹೀಗಾಗಿ ನೀವು ಸಂವಿಧಾನವಾಗಿ ಏನಿದೆ, ಏನು ಹಕ್ಕಿದೆ ಅದನ್ನು ನೀವು ಕೊಡಲೇಬೇಕು. ಕನ್ನಡಿಗರಿಗೆ ತೊಂದರೆಯನ್ನು ಮಾಡಬಾರದು ಅಂತ ಹೇಳಿ CM ಸಿದ್ದರಾಮಯ್ಯ ಕೇರಳ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಾವು ಕನ್ನಡಿಗರ ಪರವಾಗಿದ್ದೀವಿ ಅಂತ ಕೂಡ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.